ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ವೃಷಭ ರಾಶಿ ವಿಚಾರ ನೋಡಿದ್ದಾದಲ್ಲಿ ಸಾಕಷ್ಟು ಅದ್ಭುತವಾದ ಫಲಿತಾಂಶಗಳಿರತಕ್ಕಂಥ ವರ್ಷ ಅಂತ ಹೇಳ್ಬೋದು ನಾವು. ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಶನಿಯ ಸಂಚಾರ, 10ನೇ ಮನೆಯಲ್ಲಿ ರಾಹುವಿನ ಸಂಚಾರ, 2 ಮತ್ತು 3ನೇ ಮನೆಯಲ್ಲಿ ಗುರುವಿನ ಸಂಚಾರ, 4ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ನಿಮಗೆ 11ನೇ ಮನೆಯಲ್ಲಿ ಇರತಕ್ಕಂಥ ಶನೈಶ್ಚರನೇ ಎಲ್ಲ ಸುಖಗಳನ್ನು, ಎಲ್ಲ ಅನುಕೂಲಗಳನ್ನು ತಂದುಕೊಡ್ತಾ ಇರ್ತಾನೆ. 3, 6, 11 ಉಪಚಯ ಸ್ಥಾನಗಳು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳು ಇದ್ದಾಗ ಶುಭ ಫಲಿತಾಂಶಗಳನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ವೃಷಭ ರಾಶಿನವರಿಗೆ 9 ಮತ್ತು 10ನೇ ಮನೆ ಅಧಿಪತಿಯಾದಂತಹ ಶನೈಶ್ಚರ 11ರಲ್ಲಿರತಕ್ಕಂಥದ್ದು ವಿಶೇಷವಾದ ಲಾಭಗಳು. ಬಹಳ ದಿನಗಳಿಂದ ನಿಮಗೆ ಪೆಂಡಿಂಗ್ ಇರತಕ್ಕಂಥ ಒಂದು ಏನೇನೆಲ್ಲ ನಿಮ್ಮ ಪ್ರಾಪ್ತಿಗಳು ಬರಬೇಕು ಅವೆಲ್ಲವೂ ಸಿಗತಕ್ಕಂಥ ಸಾಧ್ಯತೆಗಳು, ಮತ್ತು ನಿಮಗೆ ಈ ಒಂದು ಇನ್ಹೆರಿಟೆಡ್ ಪ್ರಾಪರ್ಟಿ ಅನ್ನತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತ ಯಾರ್ಯಾರು ಪ್ರಯತ್ನ ಪಡ್ತಾ ಇರ್ತೀರಾ, ಅಪೇಕ್ಷೆ ಇಟ್ಕೊಂಡಿರ್ತೀರಾ, ಅವರುಗಳಿಗೆಲ್ಲರಿಗೂ ಸಹ ಶುಭ ಫಲಿತಾಂಶ ಬರತಕ್ಕಂಥದ್ದು. ವೃತ್ತಿನಲ್ಲೂ ಅಷ್ಟೇ ಸಾಕಷ್ಟು ನಿಮಗೆ ಏಳಿಗೆ ಆಗುವಂಥ ಒಂದು ಸಾಧ್ಯತೆ, ಇಷ್ಟು ವರ್ಷಗಳಿಂದ ನೀವು ಹಾಕಿರೋ ಒಂದು ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶ ಬರುವಂಥ ಒಂದು ಸಾಧ್ಯತೆ, ಇವೆಲ್ಲವನ್ನು ಶನೈಶ್ಚರ ಕೊಡಿಸ್ಕೊಡ್ತಾನೆ. ರೆಸ್ಪೆಕ್ಟ್ ಅನ್ನೋದು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊಸೈಟಿನಲ್ಲಿ. 2ನೇ ಮನೆಯಲ್ಲಿರತಕ್ಕಂಥ ಗುರು ನಿಮ್ಮ ಮಾತಿಗೆ ವಿಶೇಷವಾದ ಅರ್ಥವನ್ನು, ಬಲವನ್ನು ತಂದುಕೊಡ್ತಾನೆ. ವಾಕ್ಸ್ಥಾನ 2ನೇ ಮನೆ ಅಂತ ಹೇಳ್ತೀವಿ. ದ್ವಿತೀಯ ಸ್ಥಾನದಲ್ಲಿ 11ನೇ ಮನೆ ಅಧಿಪತಿಯಾದಂಥ ಗುರು, ನೀವು ಆಡ್ತಕ್ಕಂಥ ಮಾತೆ ನಿಮಗೆ ಜನಗಳನ್ನು ಇನ್ನಷ್ಟು ಹತ್ತಿರವಾಗಿಸ್ತಾ ಹೋಗುತ್ತೆ ಮತ್ತು ನಿಮ್ಮ ಸ್ಥಾನಮಾನಗಳನ್ನು ಇನ್ನಷ್ಟು ಬೆಳೆಸ್ತಾ ಹೋಗುತ್ತೆ. ಪ್ರತಿ ಮಾತಿಗೂ ವಿಶೇಷವಾದ ಒಂದು ಅರ್ಥ, ಒಂದು ಮೆಚೂರಿಟಿ ಇರುತ್ತೆ. ಸೊ ನಿಮ್ಮ ಮಾತನ್ನು ಬಹಳಷ್ಟು ಜನ ಗಮನ ಕೊಟ್ಟು ಕೇಳ್ತಾ ಇರ್ತಾರೆ. ಸೊ ವೃಷಭ ರಾಶಿನವರು ಮಾತಾಡುವಾಗ ಜಾಗ್ರತೆಯಿಂದ ಮಾತನಾಡಬೇಕಾಗುತ್ತೆ. ಇದರ ಇಂಪ್ಯಾಕ್ಟ್ ಏನಿದೆ, ಎಷ್ಟು ಜನಗಳ ಮೇಲಾಗ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಂಡು ಜಾಗ್ರತೆಯಿಂದ ಮಾತನಾಡಬೇಕಾಗತ್ತೆ. 3ನೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ವಿಶೇಷವಾದ ಲಾಭಗಳು, ಅನುಕೂಲಗಳೆಲ್ಲವನ್ನೂ ಸಹ ತಂದುಕೊಡ್ತಾನೆ ನಿಮಗೆ. ಕಾರಣ ಪರಾಕ್ರಮ ಸ್ಥಾನದಲ್ಲಿ ಏಕಾದಶಾಧಿಪತಿಯಾದಂಥ ಗುರು ಉಚ್ಚನಾಗಿರತಕ್ಕಂಥದ್ದು. ಇಲ್ಲಿ ಪರಾಕ್ರಮ ಅಂತಂದರೆ ಏನೋ ನಾವು ಫಿಸಿಕಲ್ ಫೋರ್ಸ್ ತೋರಿಸಿ 4 ಜನರ ಮುಂದೆ ಬಲ ಪ್ರದರ್ಶನ ಮಾಡತಕ್ಕಂಥದ್ದಲ್ಲ. ನಮ್ಮ ಒಳಗಿರತಕ್ಕಂಥ ಶಕ್ತಿ, ಅಂತಃಸತ್ವ ಅನ್ನತಕ್ಕಂಥದ್ದನ್ನು ಹೇಳ್ತೀವಿ. ಸೊ ಒಂದು ಒಳ್ಳೆಯ ವಿಚಾರಕ್ಕೋಸ್ಕರವಾಗಿ ನೀವು ಬದ್ಧರಾಗಿ ನಿಲ್ತಕ್ಕಂಥದ್ದು, ಮೌಲ್ಯಗಳನ್ನು ನೀವು ಎತ್ತಿ ಹಿಡಿಯತಕ್ಕಂಥದ್ದು, ವಾಟ್ ಈಸ್ ರೈಟ್ ಅಂತ ನೀವು ಖಂಡತುಂಡವಾಗಿ ಹೇಳ್ತಕ್ಕಂಥದ್ದು, ಈ ಥರದ ಮನೋಭಾವ ನಿಮ್ಮಲ್ಲಿ ಗುರು 3ನೇ ಮನೆಗೆ ಬಂದಾಗ ಸಾಕಷ್ಟು ತುಂಬಿಸ್ತಾನೆ. ಯಾವಾಗ ಅಂದರೆ ಜೂನ್ನ ನಂತರ ಆಗತಕ್ಕಂಥ ವಿಶೇಷವಾದ ಬದಲಾವಣೆ ಆಗಿರುತ್ತೆ. ಆದರೆ 10ನೇ ಮನೆಯಲ್ಲಿರತಕ್ಕಂಥ ರಾಹು ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಓಡಾಡಿಸ್ತಾ ಇರ್ತಾನೆ. ವಿಪರೀತವಾದ ಅಲೆದಾಟ, ವಿಪರೀತವಾದ ಒಂದು ಓಡಾಟ ಎಲ್ಲವೂ ಸಹ ಆಗುತ್ತೆ. ಸಾಕಷ್ಟು ಜನಗಳನ್ನು ನೀವು ಭೇಟಿಯನ್ನು ಮಾಡ್ತೀರಾ, ಸಾಕಷ್ಟು ಮೀಟಿಂಗ್ಸು, ಇಂಟ್ರ್ಯಾಕ್ಷನ್ಸು ಎಲ್ಲವೂ ಸಹ ಆಗುತ್ತೆ. 10-15 ಜನಗಳನ್ನು ಮೀಟ್ ಮಾಡಿದ್ರೆ 3-4 ಮಾತ್ರ ಕನ್ವರ್ಷನ್ಸು ಸಕ್ಸಸ್ ಆಗಿರತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಓಡಾಟ ಮಾತ್ರ ತಪ್ಪೋದಿಲ್ಲ. ಒಂದು ಇಂಟ್ರ್ಯಾಕ್ಷನ್ಸ್ ಅನ್ನೋದು ಮಾತ್ರ ನಿಮಗೆ ಸದಾಕಾಲ ಇದ್ದೇ ಇರುತ್ತೆ. ಹಲವಾರು ವ್ಯಕ್ತಿಗಳಿಗೆ, ಅದರಲ್ಲೂ ಸಹ ಮಾರ್ಕೆಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಅಡ್ವರ್ಟೈಸಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಮತ್ತು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಇನ್ಫ್ಲೂಯೆನ್ಸರ್ಸ್ ಅಂತ ಯಾರ್ಯಾರು ಗುರುತಿಸ್ಕೊಂಡಿದ್ದೀರಾ, ಇವರೆಲ್ಲರಿಗೂ ಅಷ್ಟೇ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಕಾರಣ 10ನೇ ಮನೆಯಲ್ಲಿರತಕ್ಕಂಥ ರಾಹು ಚಿಂತೆಗಳನ್ನು ಜಾಸ್ತಿಯನ್ನು ಮಾಡ್ತಾನೆ. ಮಾನಸಿಕವಾದ ಚಿಂತೆಗಳು, ಸ್ವಲ್ಪ ಆಲೋಚನೆ ವಿಚಾರದಲ್ಲೂ ಸಹ ಚಂಚಲತ್ವ, ಎರಡೆರಡು ಅವಕಾಶಗಳು ಒಟ್ಟೊಟ್ಟಿಗೆ ನಿಮಗೆ ಬರುತ್ತೆ. ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಬಿಡಬೇಕು ಅನ್ನತಕ್ಕಂಥ ಗೊಂದಲ ಸ್ವಲ್ಪ ನಿಮ್ಮನ್ನು ಕಾಡತಕ್ಕಂಥ ದ್ವಂದ್ವ ಪರಿಸ್ಥಿತಿ ಇರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು 4ನೇ ಮನೆಯಲ್ಲಿರತಕ್ಕಂಥ ಕೇತು, ಸುಖಸ್ಥಾನ, ವಿದ್ಯಾಸ್ಥಾನದಲ್ಲಿರತಕ್ಕಂಥ ಕೇತು ಮಾನಸಿಕ ಸೌಖ್ಯಕ್ಕೆ, ನೆಮ್ಮದಿಗೆ ಸ್ವಲ್ಪ ಕಂಟಕವನ್ನು ತಂದುಕೊಡ್ತಾನೆ. ಎಲ್ಲವೂ ಇದ್ದರೂ ಸಹ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ವಿಶೇಷವಾಗಿ 32ರಿಂದ 38 ವಯೋಮಾನದಲ್ಲಿರತಕ್ಕಂಥ ವಿವಾಹಿತ ಹೆಣ್ಣು ಮಕ್ಕಳು ಈ ವಿಚಾರದಲ್ಲಿ ಜಾಗೃತಿಯಿಂದ ಇರಬೇಕು. ಏನೋ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಏನೋ ಒಂದು ಆ್ಯಂಬಿಷನ್ ಇಟ್ಕೊಂಡಿರ್ತೀರಾ, ಮದುವೆ ಆಯಿತು, ಮಕ್ಕಳಾಯಿತು, ಜೀವನ ಎಲ್ಲ ಚೆನ್ನಾಗೇ ನಡೀತಾ ಇದೆ, ಆದರೆ ನನ್ನ ಆ್ಯಂಬಿಷನ್ ಹಾಗೆ ಉಳಿದು ಹೋಗಿದೆ, ನನ್ನ ಗುರಿ ನಾನು ತಲುಪಕ್ಕಾಗಿಲ್ವಲ್ಲ ಅನ್ನತಕ್ಕಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಅವಕಾಶಗಳನ್ನು ಹುಡುಕೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ. ಆದರೆ ಈ ಕೇತು ನಿಮ್ಮನ್ನು ಆ ಒಂದು ನೋವಿನಲ್ಲಿ, ಆ ಒಂದು ಸಂಕಟದಲ್ಲೇ ಸದಾಕಾಲ ನಿಮ್ಮನ್ನು ಕುಡಿಸಿರ್ತಾನೆ.
ಆ ಕೇತುಗೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ನೀವು ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತವೆ. ಇದಿಷ್ಟು ಪ್ರಧಾನವಾದಂಥ ಗ್ರಹಗತಿಗಳು, ಅದರ ಪರಿಣಾಮಗಳು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟ ಹಾಗಾಗಿರುತ್ತೆ. ಪರಿಹಾರಗಳನ್ನು ನೀವೇನು ಅನುಸರಿಸಬೇಕು ಅಂತಂದರೆ, ಮೊದಲನೇದಾಗಿ 10ನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನ ದೋಷ ನಿವಾರಣೆಗೋಸ್ಕರವಾಗಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ರಾಹುವಿನ ದೇವಸ್ಥಾನಗಳು ಕುಂಭಕೋಣಮಲ್ಲಾಗಬಹುದು, ಶ್ರೀರಂಗಮ್ಮಲ್ಲಾಗಬಹುದು, ಇಂಥ ವಿಶೇಷವಾದ ಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾದಲ್ಲಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಇನ್ನು ರಾಹು ಅಷ್ಟಕ ಅನ್ನತಕ್ಕಂಥ ಸ್ತೋತ್ರ, ಅದೇ ಪ್ರಕಾರವಾಗಿ ರಾಹು ಅಷ್ಟೋತ್ತರ, ಅಪರಾಜಿತ ಸ್ತೋತ್ರ, ಈ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು. ಅನುಕೂಲ ಇರತಕ್ಕಂಥ ವ್ಯಕ್ತಿಗಳು ಗೋಮೇಧಿಕವನ್ನು ಬಂಗಾರದಲ್ಲಿ ನೀವು ಉಂಗುರವಾಗಿ ಮಾಡಿಸಿ ಬಲಗೈನಲ್ಲಿ ಉಂಗುರದ ಬೆರಳಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. 4ನೇ ಮನೆಯಲ್ಲಿರ್ತಕ್ಕಂಥ ಕೇತುವಿನ ದೋಷ ನಿವಾರಣೆಗೋಸ್ಕರವಾಗಿ ವಿಶೇಷವಾಗಿ ಏನು ಮಾಡಬೇಕು ನೀವು ಅಂತಂದರೆ, ಬ್ರಹ್ಮಚಾರಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮಂಗಳವಾರದ ದಿವಸ. ಅಂದರೆ 8 ವರ್ಷ 10 ವರ್ಷದ ವಯೋಮಾನದಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು ಯಾರಿರ್ತಾರೆ ಅವರುಗಳಿಗೆ ನೀವು ಸುಬ್ರಹ್ಮಣ್ಯ ರೂಪದಲ್ಲಿ, ಮಹಾಗಣಪತಿ ರೂಪದಲ್ಲಿ ಆರಾಧನೆಯನ್ನು ಮಾಡತಕ್ಕಂಥದ್ದು, ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು ಕೊಡಿಸ್ಕೊಡ್ತಕ್ಕಂಥದ್ದು. ಈ ರೀತಿ ಪ್ರಯತ್ನ ಮಾಡಿದ್ದಾದಲ್ಲಿ ಚತುರ್ಥ ಕೇತುವಿನ ದೋಷದಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮಿಕ್ಕಂತೆ ಎಲ್ಲವೂ ಸಹ ಶುಭವಾಗಿ ಗೋಚರವಾಗ್ತಾ ಇದೆ. ವೃಷಭ ರಾಶಿಯವರಿಗೆ ಯಾವುದೇ ಆತಂಕ ಮತ್ತು ಗೊಂದಲದ ಒಂದು ಅವಶ್ಯಕತೆ ಇಲ್ಲ. ಇಡೀ ವರ್ಷ ನಿಮಗೆ ಶುಭ ಫಲಿತಾಂಶಗಳನ್ನು ಕೊಡಲಿ. ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ವರ್ಷ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಂಖ್ಯೆಗಳು ಅಂತಂದರೆ, ಮೊದಲನೇದಾಗಿ 6, ಎರಡನೇದು 5, ಇದರ ಜೊತೆಯಲ್ಲಿ 9 ಮತ್ತು 1 ಈ ಸಂಖ್ಯೆಗಳು ನಿಮಗೆ ಅದ್ಭುತವಾದ ಫಲಿತಾಂಶಗಳನ್ನು ಕೊಡುತ್ತೆ. ವೃಷಭ ರಾಶಿಯವರಿಗೆ ಲಕ್ಕಿ ಕಲರ್ ಅಂತಂದರೆ, ಶುಭವರ್ಣ ಯಾವುದು ಅಂತಂದರೆ ಮೊದಲನೇದಾಗಿ ಬಿಳಿ ಬಣ್ಣ ಆಗಿರುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಈ ಒಂದು ಕೇಸರಿ ಬಣ್ಣ ಅನ್ನತಕ್ಕಂಥದ್ದು ಮತ್ತು ಪರ್ಪಲ್ ಕಲರ್ ಅನ್ನತಕ್ಕಂಥದ್ದು ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ರೈನ್ಬೋ ಕಲರ್ ಕೂಡ ವಿಶೇಷವಾದ ಲಾಭವನ್ನು ಕೊಡುತ್ತೆ. ಅಂದರೆ ಎಲ್ಲ ಬಣ್ಣಗಳು ಸಹ ಮಿಕ್ಸ್ ಆಗಿರತಕ್ಕಂಥದ್ದು ಸಪ್ತವರ್ಣಗಳ ಒಂದು ಸಮೂಹ ಅಂತ ಹೇಳ್ತೀವಿ. ಸೊ ಈ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸೋದ್ರಿಂದಾಗಲಿ, ಒಂದು ಹ್ಯಾಂಡ್ ಕರ್ಚೀಫ್ ಆಗಲಿ, ಸ್ಕಾರ್ಫ್ ಆಗಲಿ, ಮುಖ್ಯವಾದ ಕೆಲಸಗಳ ದಿವಸ ಹೋಗುವಂಥ ಸಂದರ್ಭಗಳಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡು ಹೋಗಿದ್ದಾದಲ್ಲಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಕಳೆದ 2-2.5 ವರ್ಷದಿಂದ ನೀವು ಹಾಕಿರೋ ಎಲ್ಲ ಎಫರ್ಟ್ಸು ಸಹ ರಿಸಲ್ಟ್ಸ್ನ ಕೊಡ್ತಕ್ಕಂಥ ಸಮಯ ಆಗಿರುತ್ತೆ. 2026ರಲ್ಲಿ ನಿಮಗೆ ತಿರುಗಿಲ್ಲ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗತಕ್ಕಂಥ ವಿಶೇಷವಾದ ವರ್ಷ ಇದಾಗಿರುತ್ತೆ.